ಕಾಶ್ಮೀರದಲ್ಲಿ ಸೇನೆಯ ಚಿನಾರ್ ಪಡೆ ಚಿನಾರ್ ಕೋರ್ ಮೈಕೊಡವಿ ಎದ್ದು ನಿಂತಿದ್ದು ಉಗ್ರಗಾಮಿಗಳನ್ನ ಹುಡುಕಿ ಹೊಡಿತಾ ಇದೆ. ಯಾವ ಮಟ್ಟಿಗಂದ್ರೆ ಇದರ ಬಗ್ಗೆ ಖುದ್ದು ಭಾರತದ ಡಿಜಿಎಂಒ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇವರ ಕಾರ್ಯಾಚರಣೆಯ ರೀತಿ ಬಗ್ಗೆ. ಚಿನಾರ್ ಪಡೆಯನ್ನ ಕೊಂಡಾಡಿದ್ದಾರೆ. ಇದೊಂದು ಅದ್ಭುತವಾದ ಪಡೆ ಅಂತ ಹೇಳಿದ್ದಾರೆ. ಈ ಚಿನಾರ್ ಕೋರ್ ಬಗ್ಗೆ ಹೇಳಬೇಕು ಅಂದ್ರೆ ಇದು 1948ರ ಯುದ್ಧದಿಂದ ಹಿಡಿದು ಮೊನ್ನೆ ನಡೆದ ಆಪರೇಷನ್ ಸಿಂಧೂರ್ ತನಕ ಭಾರತದ ಎಲ್ಲ ಯುದ್ಧಗಳಲ್ಲೂ ಪಾಲ್ಗೊಂಡಿದ್ದಾರೆ. ಇವರ ಆಪರೇಷನ್ ಕೂಡ ತುಂಬಾ ವಿಶೇಷ. ಮೊದಲಿಗೆ ಗುಪ್ತಚರ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಕಾಶ್ಮೀರದ ಊರೂರಲ್ಲೂ ಇವರಿಗೆ ನೆಟ್ವರ್ಕ್ ಇದೆ. ಅಲ್ಲಿ ಏನೇ ನಡೆದ್ರೂ ತಕ್ಷಣ ಮಾಹಿತಿ ಹೋಗುತ್ತೆ. ಕಾಶ್ಮೀರದಲ್ಲಿ ಮೂಲೆ ಮೂಲೆಗೂ ಹರಡಿಕೊಂಡಿರೋ ಕಾಶ್ಮೀರವನ್ನ ಕಂಪ್ಲೀಟ್ ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡೋ ಪಡೆ ಇದು. ಆಮೇಲೆ ಮಾಹಿತಿ ಕಲೆ ಹಾಕಿದ್ಮೇಲೆ ಉಗ್ರರು ತಂಗಿರೋ ಪ್ರದೇಶದ ಮೇಲೆ ಡ್ರೋನ್ಗಳಿಂದ ನಿಗಾ ಇಟ್ಟು ಸರ್ವೆಲೆನ್ಸ್ ಅನ್ನ ಮಾಡ್ತಾರೆ. ಪಕ್ಕಾ ಮಾಹಿತಿ ಕನ್ಫರ್ಮ್ ಆದ ನಂತರ ಆಪರೇಷನ್ ಲಾಂಚ್ ಮಾಡ್ತಾರೆ. ಸ್ಪೆಷಲ್ ಆಯುಧಗಳು, ಸ್ಪೆಷಲ್ ಸ್ಫೋಟಕಗಳು ಹಾಗೂ ಸ್ಪೆಷಲ್ ಮಿಲಿಟರಿ ಎಕ್ವಿಪ್ಮೆಂಟ್ ನ ಇವರು ಬಳಸ್ತಾರೆ. ಅದರ ಸಮೇತ ಎಂಟ್ರಿ ಆಗ್ತಾರೆ. ಉಗ್ರರು ಅಡಗಿದ್ದ ಅಡುಗುದಾಣಗಳ ಮೇಲೆ ಎಲ್ಲ ದಿಕ್ಕಿನಿಂದ ಮುಗಿ ಬೀಳ್ತಾರೆ. ಇಷ್ಟು ಅದ್ಭುತವಾಗಿ ಕಾದಾಡೋಕೆ ಇವರಿಗೆ ಸ್ಪೆಷಲ್ ಕಮಾಂಡೋ ಟ್ರೈನಿಂಗ್ ಕೂಡ ಕೊಡಲಾಗಿರುತ್ತೆ. ಇದರೊಂದಿಗೆ ಅನೇಕ ವೆರೈಟಿಯ ಹೈ ಪ್ರಿಸಿಷನ್ ಆಯುಧಗಳನ್ನು ಬಳಸೋದು, ಬಂದೂಕು, ರಾಕೆಟ್ ಲಾಂಚರ್ಸ್, ಕೈಯಿಂದ ಎಸೆಯುವ ಸ್ಫೋಟಕಗಳು, ಹೀಗೆ ಅನೇಕ ಅಡ್ವಾನ್ಸ್ ಶಸ್ತ್ರಾಸ್ತ್ರಗಳನ್ನು ಕೂಡ ಕೊಡಲಾಗಿರುತ್ತೆ. ಇಂತಹ ಅದ್ಭುತ ಪಡೆಯ ಮತ್ತಷ್ಟು ರೋಚಕ ಮಾಹಿತಿಯ ಫುಲ್ ರಿಪೋರ್ಟ್ ನೋಡೋಕೆ ಈ ರಿಲೇಟೆಡ್ ವಿಡಿಯೋವನ್ನ ಮಿಸ್ ಮಾಡದೆ ಚೆಕ್ ಮಾಡಿ.